ಕೆಟ್ಟ ಗ್ರಹಗಳು ಭೂಮಿಯನ್ನು ನಾಶ ಮಾಡಲು ಉಲ್ಕೆಗಳ ರಾಣಿಯಾದ ಕಿನ್ನರಿಯನ್ನು ಭೂಮಿಗೆ ಕಳುಹಿಸಿಕೊಡುತ್ತಾರೆ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಸರೋವರ್. ನನ್ನ ನಿಜವಾದ ಹೆಸರು ನಮ್ಮ ತಂದೆ ತಾಯಿ ಇಟ್ಟಿದ್ದು ರಂಗಸ್ವಾಮಿ ಅಂತ, ಮರಡಿ ರಂಗನಾಥ ಸ್ವಾಮಿ ನಮ್ಮ ಮನೆ ದೇವರು. ಸೊ ನಾನು ಸಿನಿಮಾಗೋಸ್ಕರ ಬಹಳ ಜನ ಈ ಹೆಸರು ಇದ್ದರು ಅಂತ ಹೇಳಿಬಿಟ್ಟು ಸರೋವರ ಅಂತ ಸ್ಕ್ರೀನ್ ನೇಮ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಸೊ ನಾವು ಇಲ್ಲಿ ಸೇರಿರುವಂಥ ಉದ್ದೇಶ ಏನಂದರೆ, ನಮ್ಮ ಇದು ಮಾಂಕ್ ದ ಯಂಗ್ ಅಂತ ಒಂದು ಕನ್ನಡ ಸಿನಿಮಾ ನಾವು ತಯಾರಿಸಿದ್ವಿ. ಅದರಲ್ಲಿ ನಾಯಕ ನಟನಾಗಿ ಅಭಿನಯಿಸಿದ್ದೀನಿ. ಹಾಗೆಯೇ ಸಿನಿಮಾ ಅಂದರೆ ಎಲ್ಲರಿಗೂ ಒಂದು ನೆನಪುಗಳಿರುತ್ತೆ. ಸೊ ನಾವು ಚಿಕ್ಕ ವಯಸ್ಸಿಂದನೂ ನಾವು ಸಿನಿಮಾಗಳು ನೋಡ್ಕೊಂಬಂದಿರ್ತೀವಿ. ರಾಜ್ಕುಮಾರ್ ಸಿನಿಮಾಗಳು, ಶಂಕರ್ನಾಗ್ ಸಿನಿಮಾಗಳು, ಮತ್ತು ವೈಟ್ ಆ್ಯಂಡ್ ಬ್ಲ್ಯಾಕ್ ಸಿನಿಮಾ 60-70 ಆ ಟೈಮ್ ಪೀರಿಯಡಿಂದನೂ ಎಲ್ಲರಿಗೂ ಸಿನಿಮಾ ಅಂದರೆ ಏನೋ ಒಂದು ಮನಸ್ಸಲ್ಲೇ ಇರುತ್ತೆ, ಏನೋ ಒಂದು ಸ್ಟೋರಿ ನೆನಪಲ್ಲಿ ಇರುತ್ತೆ. ಸೊ ಈಗ ಅದೇ ಥರ ನಮಗೆ ಈಗ ಕಲೆಯಲ್ಲಿ ಎಲ್ಲರಿಗೂ ಆಸಕ್ತಿ ಇರುತ್ತೆ. ಚಿಕ್ಕ ವಯಸ್ಸಲ್ಲಿ ನಾಟಕಗಳು ನೋಡಿರ್ತೀವಿ. ಹಾಗೆ ನಮ್ಮ ಒಳಗಡೆ ಒಂದು ಕಲೆ ಅಂತ ಇತ್ತು. ಸೊ ನಾವು ಒಂದು ಏನಾದರೂ ಒಂದು ಸಿನಿಮಾ ಮಾಡಬೇಕು, ಆ ಕಲೆನ ಹೊರಗಡೆ ಈ ಪ್ರತಿಭೆನ ತೋರಿಸ್ಬೇಕು ಅಂತ ಒಂದು ಅವಕಾಶ ವೇದಿಕೆ ಹುಡುಕ್ತಾ ಇದ್ವಿ. ಸೊ ಅಂತ ಹುಡುಕ್ತಾ ಇರುವಂಥ ಒಂದು ಸಂದರ್ಭದಲ್ಲಿ ನಮಗೆ ಮಾಸ್ಟರ್ ಸೀರಿಯಲ್ದಲ್ಲಿ ನಮ್ಮ ಡೈರೆಕ್ಟರ್ ಒಬ್ಬರು ಸಿಕ್ಕಿದ್ರು. ಸೊ ಒಂದು 4 ವರ್ಷದಿಂದ ನಾವೆಲ್ಲ ಭೇಟಿಯಾಗಿ ಈ ಥರ ಒಂದು ಕತೆ ಜನಗಳಿಗೆ ತಿಳಿಸ್ಬೇಕು ಅಂತಂದರೆ, ಎಲ್ಲರೂ ಸಿನಿಮಾ ಮಾಡ್ತಿದ್ದಾರೆ, ನಾವು ಅದೇ ಥರ ಮಾಡಬೇಕು ಅಂತ ಆ ಉದ್ದೇಶದಲ್ಲಿ ಇಟ್ಕೊಂಡು ಮಾಡ್ತಾಯಿಲ್ಲ. ಸೊ ಏನೋ ಒಂದು ಒಳ್ಳೆ ಕ್ವಾಲಿಟಿ ಆಗಿರೋದು, ದಿ ಬೆಸ್ಟ್ ಪ್ರಾಡಕ್ಟ್ ಏನಾದರೂ ನಾವು ಹೊರಗಡೆ ಜನಗಳಿಗೆ ತೋರಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಅಷ್ಟೇ. ಸೊ ಹಾಗಾಗಿ ಈ ಮಾಂಕ್ ದ ಯಂಗ್ ಅಂತ ಒಂದು ಚಿತ್ರ ಮಾಡಿದ್ದೀವಿ. ಸೊ ಈ ಮಾಂಕ್ ದ ಯಂಗ್ ಅನ್ನೋ ಚಿತ್ರಕ್ಕೆ ನಾವು ಮೊನ್ನೆ ಟಿ ಬಿ ಜಯಚಂದ್ರ, ನಮ್ಮ ಶಿರಾ ಕ್ಷೇತ್ರದ ಶಾಸಕರಾದ ಟಿ ಬಿ ಜಯಚಂದ್ರ ಸರ್ ಅವ್ರ ಹತ್ರ ಹೋಗಿ ನಾವು ಇದ್ರ ಬಗ್ಗೆ ಕೇಳಿದ್ವಿ, ಈ ಥರ ಪ್ರೋತ್ಸಾಹ ಕೊಡಿ. ಸೊ ಖಂಡಿತ ನಾನು ಪ್ರೋತ್ಸಾಹ ಮಾಡ್ತೀನಿ. ಶಿರಾದಲ್ಲಿ ಹೋಗಿ ತುಂಬ ಮುಖಂಡರಿದ್ದಾರೆ, ಅವ್ರನ್ನೆಲ್ಲರನ್ನೂ ಭೇಟಿಯಾಗಿ ನಮ್ಮ ಸಿನಿಮಾ ಬಗ್ಗೆ ಎಲ್ಲ ಹೋಗಿ ನೀವು ಒಂದು ಪ್ರೆಸ್ ಮೀಟ್ ಸುದ್ದಿಗೋಷ್ಠಿ ಮಾಡಿ ಅಂದಿದ್ದಕ್ಕೆ ನಾವು ಇಲ್ಲಿ ಬಂದು ಈ ಥರ ಸುದ್ದಿಗೋಷ್ಠಿ ಮಾಡ್ತಾಯಿದ್ದೀವಿ. ಸೊ ತಾವೆಲ್ಲರೂ ಟ್ರೈಲರ್ ನೋಡಿದಿರಾ? ಸೊ ನಿಮಗೆ ಮೊದಲನೇ ಪ್ರತಿಕ್ರಿಯೆ ಏನಿತ್ತು ಸರ್? ತುಂಬ ಚೆನ್ನಾಗಿದೆ ಸರ್. ಮೊದಲಾಗಿ ಶುಭವಾಗಲಿ. ಮಂಗದ ಯಂಗ್ ಫಿಲಮ್ನ ಇವರು ಹೀರೋ ಆಗಿ ಅಭಿನಯಿಸಿದ್ದಾರೆ. ಅದು ನಮ್ಮ ಶಿರಾ ತಾಲೂಕಿನ ಗ್ರಾಮೀಣ ಭಾಗದ ನಮ್ಮ ಪರಿಚಯವಾದಂಥ ಸ್ನೇಹಿತರು. ಅವ್ರ ಹೆಸರು ಸರೋವರ್ ಅಂತ ಹೊಸದಾಗಿ ನಾಮಕರಣ ಮಾಡ್ಕೊಂಡಿದ್ದಾರೆ. ಅವ್ರು ಒಳ್ಳೆಯದಾಗಲಿ. ಮತ್ತು ಈ ಸಿನಿಮಾನ ನಮ್ಮೂರಿನ ಸಿನಿಮಾ, ನಮ್ಮೂರಿನ ಹುಡುಗರ ಸಿನಿಮಾ, ಇದಕ್ಕೆ ನಮ್ಮೆಲ್ಲರ ಪ್ರೋತ್ಸಾಹ ಇರಬೇಕು. ನಮ್ಮೊಟ್ಟಿಗೆ ನಮ್ಮ ಸ್ನೇಹಿತರು, ಸಂಬಂಧಿಕರಿಗೂ ಸಹ ಈ ವಿಷಯ ಹೇಳ್ಕೊಂಡು ಅವರು ಸಹ ಈ ಸಿನಿಮಾ ನೋಡಿ ಪ್ರೋತ್ಸಾಹ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಶುಭವಾಗಲಿ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಸಿನಿಮಾ ಹೆಸರು ಮಾಂಕ್ ದಿ ಯಂಗ್ ಅಂತ ಇಂಗ್ಲೀಷ್ ಟೈಟಲ್ ಇಟ್ಟಿದೆ. ಮೊದಲನೇದಾಗಿ ನಿಮಗೆ ಥ್ಯಾಂಕ್ ಯು ಸರ್. ದೊಡ್ಡ ಯಶಸ್ಸು ಸಿಗಲಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರ ಪರವಾಗಿ, ನಮ್ಮ ತಾಲೂಕಿನ ಎಲ್ಲ ಕಲಾವಿದರ ಪರವಾಗಿ ನಾನು ನಿಮಗೆ ಥ್ಯಾಂಕ್ ಯು ಸರ್. ನಿಮ್ಮ ಹಿರಿಯರ ಆಶೀರ್ವಾದ, ನಿಮ್ಮ ಹಿರಿಯರ ಬೆಂಬಲ ನಮಗೆ, ನಿಮಗೂ ನಿಮ್ಮ ತಂಡಕ್ಕೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಸರ್. ನೀವು ಕೂಡ ಬರಗೂರು ಪಕ್ಕದಲ್ಲೇ ಇರೋದ್ರಿಂದ ನಮ್ಮ ಈ ಒಂದು ಸಿರಾ ತಾಲೂಕಿನ ಖ್ಯಾತಿಯನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ವಿಸ್ತರಿಸಿದ ಬರಗೂರು ರಾಮಚಂದ್ರಪ್ಪನವರ ಖ್ಯಾತಿ ಈ ಸಿರಾ ತಾಲೂಕಿನ ಮಣ್ಣಿನ ಒಂದು ಸೊಗಡು ಅಂತ ಹೇಳ್ಬೋದು. ನೀರು ಅಥವಾ ಈ ಮಣ್ಣಿನ ಸೊಗಡು ಅಂತ ಹೇಳ್ಬೋದು. ಅದೇ ಸೊಗಡಿನಿಂದ ಬಂದಿರೋ ನಿಮಗೂ ಸಹ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಈ ಚಿತ್ರದ ಮೂಲಕ ಆಗಲಿ, ಇನ್ನೊಂದು ಚಿತ್ರದ ಮೂಲಕ ಆಗಲಿ, ಇನ್ನೂ ಹೆಚ್ಚೆಚ್ಚು ಚಿತ್ರದ ಮೂಲಕ ಆಗಲಿ ಸಿಗಲಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಸರ್. ನಿಮ್ಮೆಲ್ರಿಗೂ ಮತ್ತೊಮ್ಮೆ ಒಳ್ಳೆ ಯಶಸ್ಸು ಸಿಗಲಿ ಕೇಳ್ಕೊಳ್ತಾ ಮಾತನಾಡೋಕ್ಕೆ ನಮ್ಮನ್ನು ಅದ್ರ ಕರೆಸೋಕ್ಕೆ ತುಂಬ ಸರ್. ನಿಮ್ಮ ಆಶೀರ್ವಾದ ಇವೇ. ಥ್ಯಾಂಕ್ ಯು. ಇವರು ಸಂಪರ್ಕ ಕೊಟ್ಟಿದ್ದಂಥ ನಮ್ಮ ಯುವಕರು ಸಾಥ್ ಕೊಡಲೇಬೇಕು ಅಂತ ಹೇಳಿ ಇಮ್ಮಿಡಿಯೇಟಾಗಿ ಡಿಸಿಷನ್ ತೊಗೊಂಡು ಎಸ್ ನಾನು ಬರ್ತೀನಿ ಇಮ್ಮಿಡಿಯೇಟಾಗಿ ಅಂತೇಳಿ ಜಸ್ಟ್ ಒಂದು 2 ಡೇಸ್ ಸ್ಪ್ಯಾನ್ ಅಷ್ಟೇ. ಆ ಸ್ಪ್ಯಾನಲ್ಲಿ ಇಷ್ಟು ಜನ ಗ್ಯಾದರಿಂಗ್ ಮಾಡೋದಕ್ಕೆ ಸಪೋರ್ಟ್ ಮಾಡಿದಂಥ ನಮ್ಮ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಅಂಜನ್ ಅವರು ದಯವಿಟ್ಟು ಇಲ್ಲಿ ಬಂದು ಒಂದು 2 ವಿಶಸ್ ಆ್ಯಂಡ್ ಹಾರೈಕೆ ಆ್ಯಂಡ್ ನಮ್ಮ ಶಿರಾ ಜನತೆಗೆ ಈ ಸಿನಿಮಾ ನೋಡಿ ಅಂತ ದಯವಿಟ್ಟು ನಿಮ್ಮ ಮೂಲಕ ತಿಳಿಸಿದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಫಸ್ಟ್ ಟ್ರೈಲರ್ ಬಗ್ಗೆ ನಮ್ದು 1-2 ಏನು ಅನಿಸುತ್ತೆ ಇಮಿಡಿಯೇಟಾಗಿ ಹೇಳ್ಬಿಡಿ ಪ್ರತಿಕ್ರಿಯೆ. ಕ್ಯೂರಿಯಾಸಿಟಿ ಬರುತ್ತೆ. ಥ್ಯಾಂಕ್ ಯು. ನೋಡಬೇಕು ಅನಿಸುತ್ತೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಂಜನ್ ಮಾತಾಡ್ತೀನಿ. ಒಂದು ಸಿನಿಮಾ ಮಾಡಬೇಕು ಅಂದರೆ ತುಂಬ ಕಷ್ಟ ಇರುತ್ತೆ. ಆ ಸಿನಿಮಾ ಮಾಡಿದ್ಮೇಲೆ ಪ್ರಮೋಷನ್ ಮಾಡಬೇಕು ಅನ್ನೋದು ಇನ್ನೂ ಕಷ್ಟ ಇರುತ್ತೆ. ಪ್ರತಿಯೊಂದು ಕಷ್ಟದಲ್ಲಿ ನಮ್ಮ ಶಿರಾ ತಾಲೂಕಿನ ಒಬ್ಬ ಪ್ರತಿಭೆ
ಇವತ್ತು ನಿಮ್ಮ ಮುಂದೆ ಹೀರೋ ಆಗೋಕ್ಕೆ ಹೊರಟಿದ್ದಾರೆ. ದಯವಿಟ್ಟು ನಾನು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಯೂತ್ ಕಾಂಗ್ರೆಸ್ಸು ಮತ್ತು ನಮ್ಮ ಎಲ್ಲ ಯುವಕರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಈ ಒಂದು ಮೂವಿಗೆ ಎಲ್ಲರೂ ಬಂದು ಸಪೋರ್ಟ್ ಮಾಡಿ. ನೀವೇನೆಲ್ಲೂ ಹೋಗಬೇಕಾಗಿರೋ ಅವಶ್ಯಕತೆ ಇಲ್ಲ. ಇದೇ ತಿಂಗಳು ಅಂದರೆ ನಾಳೆನೇ, ಇವತ್ತು 28ನೇ ತಾರೀಕು ಈ ಮೂವಿ ಭಾಗ್ಯಲಕ್ಷ್ಮಿಯಲ್ಲಿ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲ ಯೂತ್ಸು, ಯುವಕರು ಏನೇನಿದ್ದೀರಾ ಪ್ರತಿಯೊಬ್ಬರು ಬಂದು ಈ ಮೂವಿನ ನೀವು ನೋಡಿ ಇವ್ರಿಗೆ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ನಾನು ಕೇಳ್ಕೊತೀನಿ. ಯಾಕಂತಂದರೆ ನಮ್ಮ ಶಿರಾ ತಾಲೂಕಿನ ಲೋಕಲ್ ಹುಡುಗರಿಗೆ ನಾವೇ ಬೆಳೆಸ್ಬೇಕು, ಬೇರೆ ಯಾರೂ ಇಲ್ಲಿ ಬೆಳೆಸೋಕ್ಕಾಗಲ್ಲ. ಅಂಥದ್ರಲ್ಲಿ ಇವರು ನಮ್ಮ ಒಂದು ಮೂವಿ ಮಾಡಿದ್ದಾರೆ ಅಂತಂದರೆ ಅದು ಹೆಮ್ಮೆಯ ವಿಷಯ. ದಯವಿಟ್ಟು ಮತ್ತೊಮ್ಮೆ ಯುವಕರಲ್ಲಿ ಕೇಳ್ಕೊತಾ ಇದ್ದೀನಿ, ಪ್ರತಿಯೊಬ್ಬರು ಕೂಡ ಬಂದು ಈ ಒಂದು ಸಿನಿಮಾವನ್ನು ನೋಡಿಬಿಟ್ಟು ಅವ್ರಿಗೆ ಶುಭ ಹಾರೈಸಬೇಕು ಅಂತ ಹೇಳಿ ಕೇಳ್ಕೊತೀನಿ. ಸರ್, ಇನ್ನೊಂದು ನಾನು ನಿಮಗೆ ಕೇಳಕ್ಕೆ ಇಷ್ಟಪಡ್ತೀನಿ, ಮಾಂಕ್ ಅಂದ್ರೆ ಏನು ಅಂತ? ಸನ್ಯಾಸಿ ಅಂತ. ಮಾಂಕ್ ಅಂದ್ರೆ ಆಕ್ಚುಲಿ ಸನ್ಯಾಸಿ, ಯಂಗ್ ಅಂದ್ರೆ ಯುವ ಸನ್ಯಾಸಿ ಅಂತ. ಯುವ ಸನ್ಯಾಸಿ ಆಕ್ಚುಲಿ ಮಾಂಕ್ ದ ಯಂಗ್ ಅಂತ ಟೈಟ್ಲ್ ಅಲ್ಲೇ ಒಂದು ಡಿಕೋಡ್ ಮಾಡಿದ್ರೆ ಅದರಲ್ಲಿ ಒಂದು ಅರ್ಥ ಸಿಗುತ್ತೆ. ಸಿನಿಮಾ ನೋಡಿದ್ದಾದ್ಮೇಲೆ ಆಚೆ ಬಂದ್ಮೇಲೆ ಗೊತ್ತಾಗುತ್ತೆ ಯಾಕೆ ಮಾಂಕ್ ದಿ ಯಂಗ್ ಅಂತ ಇಟ್ಟಿದ್ದಾರೆ ಅಂತ. ಸೊ ಈಗಿನ ಯಂಗ್ಸ್ಟರ್ಸ್ ಜನರುಗಳು ಸ್ವಲ್ಪ ಏನು ಎಲ್ಲ ಅಡ್ವಾನ್ಸ್ಡ್ ಆಗಿದ್ದಾರೆ. ಈಗ ನೆಟ್ಫ್ಲಿಕ್ಸ್ ಅಲ್ಲಿ, ಅಮೆಝಾನ್ ಅಲ್ಲಿ, ಯೂಟ್ಯೂಬ್ಗಳಲ್ಲಿ, ಇನ್ಸ್ಟಾಗ್ರಾಮಲ್ಲಿ ತುಂಬ ಕಂಟೆಂಟ್ ಬರ್ತಾ ಇದೆ. ಸೊ ಅದು ಅವ್ರಿಗೇನು 30 ಸೆಕೆಂಡ್ 40 ಸೆಕೆಂಡ್ ಅಷ್ಟೇ ಸ್ಕ್ರೋಲ್ ಮಾಡ್ತಾ ಹೋಗ್ತಾ ಇರ್ತದೆ. ಸೊ ಅದಕ್ಕಿಂತ ಡಿಫ್ರೆಂಟ್ ಆಗಿರೋದು ಏನಾದರೂ ಅಥವಾ ಇನ್ನೊಂದು ಕುತೂಹಲ ಭರಿತವಾಗಿರೋದು ಏನಾದರೂ ಕೊಟ್ಟರೆ ಮಾತ್ರ ನೋಡ್ತಾರೆ. 2 hours ಕುತ್ಕೊಂಡು ನೋಡ್ಬೇಕಂದ್ರೆ ಇವಾಗ ಯಾರಿಗೂ ಟೈಮ್ ಇಲ್ಲ. 2 hours ಬಂದು ಕುತ್ಕೊಂಡು ನೋಡ್ಬೇಕಂದ್ರೆ ಏನಾದರೂ ಒಂದು ಕ್ಯೂರಿಯಾಸಿಟಿ ಆಗಿರಬೇಕು ಅಥವಾ ಗಟ್ಟಿಯಾಗಿರೋಂಥ ಕತೆ ಹೇಳ್ಬೇಕು. ಸೊ ಆ ಥರದೊಂದು ಕತೆ ಈ ಮಾಂಕ್ ದಿ ಯಂಗ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಗೆ ಇನ್ನೇನು 3 days ಇದೆ, ನಿಮಗೆಲ್ಲ ಗೊತ್ತಾಗ್ಬಿಡುತ್ತೆ. ನಿಮ್ಮ ಸಿನಿಮಾ ಬಂದು ದಯವಿಟ್ಟು ನೋಡಿ. ಖಂಡಿತ. ಆ ಟೈಟಲ್ ತುಂಬ ಚೆನ್ನಾಗಿದೆ. ನೀವು ಹೇಳ್ದಂಗೆ ಯಾರು ಈಗ ಥಿಯೇಟ್ರಿಗೆ ಬಂದು ಮೂವಿ ನೋಡೋದಕ್ಕೆ ಯಾರು ಇಷ್ಟಪಡಲ್ಲ, ಎಲ್ಲ ಆನ್ಲೈನಲ್ಲಿ OTT ಅಲ್ಲಿ ಎಲ್ಲ ನೋಡ್ಕೋತಾರೆ. ಹಾಗಾಗಿ ನಮ್ಮ ಎಲ್ಲ ಯುವಕರು ರೀಲ್ಸ್ ಎಲ್ಲ ನೋಡ್ತಾ ಇರ್ತೀರಾ. ಹಾಗಾಗಿ ನಮ್ಮ ಸ್ನೇಹಿತರು ಸರೋವರ್ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಆಮೇಲೆ ಎಲ್ಲರೂ ಬಂದು ನಮ್ಮ ಯುವಕರ ಕಡೆಯಿಂದ ಇವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಏನಾದರೂ ಮರುಸೃಷ್ಟಿ ಆಗಿದೆಯಾ? ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಬ್ರದರ್ ಅಂತಂದು ದಯಮಾಡಿ ನಮ್ಮ ಶಿರಾ ತಾಲೂಕಿನ ಜನ, ನಮ್ಮ ರಾಜ್ಯದ ಜನ ದಯಮಾಡಿ ಫಿಲಮ್ ಏನು ಇವತ್ತು ನಮ್ಮ ಶಿರಾ ತಾಲೂಕು ಕುರುಬ್ರಾಮ್ನಹಳ್ಳಿ ಸರೋವರ್ ಅವರು ಹೀರೋ ಆಗಿದ್ದಾರೆ, ಅವ್ರಿಗೆಲ್ಲರೂ ಸಹಕಾರ ಮಾಡಿ ಅವರಿಗೆ ಸಪೋರ್ಟ್ ಮಾಡಿಬಿಟ್ಟು ಇವತ್ತು ನಮ್ದು ಏನಿದೆಯೋ ನಮ್ಮ ನೀವು ಏನೇನು ಮಾಡಬೇಕು ಅಂತ ನಮಗೂ ಹೇಳಿ ಸರ್. ನಾವು ಒಂದು ಜನರೆಲ್ಲ ಮಾಡ್ತೀವಿ ಕಾಂಗ್ರೆಸ್ ಕಮಿಟಿಯಿಂದ. ಹಾಂ, ಅದಕ್ಕೆ ನಾವು ಯಾವತ್ತು ಸಪೋರ್ಟ್ ಆಗಿರ್ತೀವಿ. ಆಲ್ ದಿ ಬೆಸ್ಟ್ ಅಂತ ಹೇಳ್ಬಿಟ್ಟು ನಾವು ಅವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಇಲ್ಲೇ ಥಿಯೇಟರ್ ಹತ್ರ ಇರ್ತೀವಿ. 28ಕ್ಕೆ ರಿಲೀಸ್ ಅಲ್ಲ, ಟೀಮ್ ಇರುತ್ತೆ ನಿಮ್ಮ ಜೊತೆಗೆ. ಥ್ಯಾಂಕ್ಸ್ ಬ್ರದರ್. ಥ್ಯಾಂಕ್ ಯು. ಮಂಜು ಅಂತೇಳಿ ಮೊನ್ನೆ ಕಾಲು ಫ್ರಾಕ್ಚರ್ ಆಯಿತು ಸಿನಿಮಾ ರಿಲೇಟೆಡ್ ಓಡಾಡುವಾಗ. ಎಸ್ ಸರ್. ಸೊ ಅವರು ಒಂದು 2 ಮಾತಾಡ್ತಾರೆ. ನಾನು ಪುನೀತ್ ರಾಜ್ ಅಂತ ಬಂದಿದ್ದಾರೆ. ಅವರು ಈ ಸಿನಿಮಾದಲ್ಲಿ ಸೇವಿಯರ್ ಕುಮಾರ್ ಅಂತ ಒಂದು ಪಾತ್ರ ಮಾಡಿದ್ದಾರೆ. ಈ ಮಂಜು ಅಂತೇಳಿ ಅವರು ಬೀರ ಅಂತ ಒಂದು ಪಾತ್ರ ಮಾಡಿದ್ದಾರೆ. ಇಲ್ಲಿದ್ದಾರಲ್ಲ ಅವರು, ಈ ಮಂಜು ನಮ್ಮ ಶಿರಾ ಹುಡುಗ. ಸೊ ಮೊನ್ನೆ ಕಾಲು ಇದೆ ಸಿನಿಮಾ ರಿಲೇಟೆಡ್ ಹೋಗ್ಬೇಕಾದ್ರೆ ಒಂದು ಪ್ರಮೋಷನ್ ಆ್ಯಕ್ಟಿವಿಟೀಸಲ್ಲಿ ಕಾಲು ಫ್ರ್ಯಾಕ್ಚರ್ ಆಗಿ ಮೂಳೆ ಮುರ್ಕೊಂಡ್ಬಿಡ್ತು. ಮೊನ್ನೆ ಇದು ಆಪ್ರೇಷನ್ ಆಯಿತು. ಆದರೂ ಕೂಡ ನಾನು ಸಿನಿಮಾ ಬರ್ತೀನಿ ಪ್ರಮೋಷನ್ಗೆ, ನಾನು ಉಸಿರು ಸಿನಿಮಾನೇ ಅಂತ ಹೇಳಿ ಒಂದು ಹುಮ್ಮಸ್ಸಿಂದ ಬಂದಿದ್ದಾರೆ. ದಯವಿಟ್ಟು ಚಪ್ಪಾಳೆ ಮೂಲಕ ಬನ್ನಿ ಮಂಜು. ಥ್ಯಾಂಕ್ ಯು. ಹಾಂ ಸರ್. ಹಾಂ ಸರ್. ಸರ್, ಮೊದಲನೇದಾಗಿ ಎಲ್ಲ ನನ್ನ ಆತ್ಮೀಯ ಮಾಧ್ಯಮ ಮಿತ್ರರಿಗೆ ನಾನು ತುಂಬ ಕೃತಜ್ಞತೆಗಳನ್ನು ಹೇಳ್ತೀನಿ. ಯಾಕಂದರೆ ನಾವು ನಾನು ಅಣ್ಣ ಮಾತಾಡುವಾಗ 2 ದಿನ ಅಷ್ಟೇ ನಮ್ಗೆ ಟೈಮ್ ಇದ್ದಿದ್ದು. ಹಿಂಗೆ ಶಿರಾದಲ್ಲಿ ಮಾಡಬೇಕು ಅಂತ ಮಾತಾಡಿದಾಗ ಜಯಚಂದ್ರ ಸಾಹೇಬ್ರು ಭೇಟಿ ಆಗಿದ್ವಿ. ಅವ್ರು ಕೂಡ ನನ್ನ ಸಹಕಾರ ಯಾವತ್ತೂ ಇರುತ್ತೆ ಅಂತ ಹೇಳ್ತಾಯಿದ್ರು. ಅವ್ರಿಗೂ ನಾನು ಕೃತಜ್ಞತೆಗಳು ಹೇಳ್ತೀನಿ. ಸೊ ಏನಿವತ್ತು ಮೀಡಿಯಾದಲ್ಲಿ ಬಂದಿದ್ದೀರಾ ಸರ್, ನೀವೇ ಸರ್ ನಮ್ಗೆ ಆ್ಯಕ್ಚುಲಿ ನಾವು ಜನಗಳಿಗೆ ರೀಚ್ ಆಗೋದಕ್ಕೆ ಕಾರಣನೇ ನೀವು. ಯಾಕಂದರೆ ಶಿರಾ ನಾವು ಎಲ್ಲರನ್ನೂ ಹೋಗಿ ಭೇಟಿ ಮಾಡೋದಕ್ಕಾಗೋದಿಲ್ಲ. ನಿಮ್ಮ ಮೂಲಕ ನಮ್ಮ ಇಡೀ ಶಿರಾ ಜನತೆನ ನಾವು ಭೇಟಿ ಮಾಡೋದಕ್ಕಾಗುತ್ತೆ. ಸೊ ಏನಂದರೆ ಈ ಸಿನಿಮಾ ಸಾಧಾರಣ ಸಿನಿಮಾ ಅಂತೂ ಅಲ್ಲ ಸರ್, ಅದಂತೂ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಯಾಕಂದರೆ ಈ ಥರ ಸಿನಿಮಾ ದೊಡ್ಡ ನೀವೇನು ಈಗ ಸರ್ ಹೇಳ್ತಾ ಇದ್ರು ಬಾಹುಬಲಿ ಅಂತ ಹೇಳಿ ಅಂತ, ಆ ಲೆವೆಲ್ಲಿಗೆ ಬೇರೆ ಥರನೇ ತೋರಿಸಿದ್ದಾರೆ ಸರ್ ಈ ಸಿನಿಮಾ. ನಿಜವಾಗ್ಲೂ ಯಾವುದೋ ಕಾಪಿ ಮಾಡಿಲ್ಲ. ಅವರ ಡೈರೆಕ್ಟ್ ಚಿಂತನೆ ಇದೆಯಲ್ಲ, ರಿಯಲಿ ಹ್ಯಾಟ್ಸ್ ಆಫ್. ಆ ವ್ಯಕ್ತಿ ಈ ರೀತಿನೂ ಒಬ್ಬ ಹಾಲಿವುಡ್ ಕ್ರಿಸ್ಟೋಫರ್ ನೋಲನ್ ಏನು ಸಿನಿಮಾಗಳನ್ನ ಮಾಡ್ತಾರೆ ಆ ಥರ ಸಿನಿಮಾಗಳನ್ನ ಕೊಟ್ಟಿದ್ದು. ಆ ಸಿನಿಮಾನ ಇಲ್ಲಿ ನಮ್ಮ ಮುಂದೆ ಕೊಟ್ಟಿದ್ದು, ಅದು ನಮ್ಮ ಶಿರಾ ಹುಡುಗನಿಗೆ ಹೀರೋ. ಆ ಸಿನಿಮಾದಲ್ಲಿ ಇವರು ಮುಖ್ಯ ಪಾತ್ರ ಮಾಡಿರೋದು ನಿಜವಾಗ್ಲೂ ನನಗೆ ಆ್ಯಸ್ ಎ ಅಣ್ಣ, ಅವ್ರು ನಮ್ಗೆ ಅಣ್ಣನಾಗಿ ನಂಗೆ ತುಂಬ ಖುಷಿ ಇದೆ. ಮತ್ತಿನ್ನ ನಮ್ಮ
ಏನು ಊರಿನ ಕುರುಬರಾಮ್ನಳ್ಳಿ ನಮ್ಮ ಊರಿನ ಹುಡುಗರು ಯಾವತ್ತೂ ನಮ್ಮ ಬೆಂಬಲಿಗರಾಗಿ ನಿಂತಿದ್ದಾರೆ. ಮತ್ತು ನಮ್ಮ ಮಾಸ್ಟ್ರು ಚಂದ್ರ ಸರ್ ಆಗಿರ್ಬೋದು, ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಹಿತೈಷಿಗಳು ಅವರೇ ಒಬಿಡಿಯಂಟ್, ನಾವು ಬರ್ತೀವಿ, ನಮ್ಮ ಹುಡುಗರಿಗೆ ನಾವು ಪ್ರೋತ್ಸಾಹ ಕೊಡ್ತೀವಿ ಅಂತ ಹೇಳಿ ಬಂದಿದ್ದಾರೆ. ನಿಜವಾಗ್ಲೂ ಸರ್ ಬನ್ನಿ, ನಾನು ಶಿರಾ ಜನತೆ ಏನಿದ್ದಾರೆ ನನ್ನ ಆತ್ಮೀಯ ಅಣ್ಣ ತಮ್ಮಂದರಲ್ಲಿ ಮತ್ತು ಏನು ದೊಡ್ಡವರಿದ್ದಾರೆ ಎಲ್ಲರೂ ಕೇಳ್ಕೊಳ್ಳೋದಿಷ್ಟೇ, ಕಾಲೇಜು ಸ್ಟೂಡೆಂಟ್ಸ್ಗಳು ಖಂಡಿತವಾಗ್ಲೂ ನಿಮಗೆ ವಿಷಯಗಳು ತುಂಬ ತಿಳ್ಕೊಳ್ಳೋದಿದೆ, ಕಲ್ತ್ಕೊಳ್ಳೋದಿದೆ ಆಯಿತಾ. ಸುಮ್ಮನೆ ಅಂತ ಕರಿತಾ ಇಲ್ಲ, ನೀವು 2 ಅವರ್ 7 ನಿಮಿಷ ಸಿನಿಮಾ ಇದೆ, 1 ನಿಮಿಷ ನಿಮಗೆಲ್ಲೂ ಬೋರ್ ಹೊಡ್ಸಲ್ಲ. ತುಂಬ ವಿಷಯಗಳನ್ನ ಮತ್ತು ತುಂಬ ನೀವು ಒಳಗಡೆ ಬಂದ್ರಿ ಅಂದರೆ ಬೇರೆ ವರ್ಲ್ಡ್ನೇ ನಿಮಗೆ ಕ್ರಿಯೇಟ್ ಮಾಡಿದ್ದಾರೆ, ಆ ವರ್ಲ್ಡಲ್ಲೇ ಇರ್ತೀರಾ ನೀವು. ಅಷ್ಟು ಬ್ಯೂಟಿಫುಲ್ಲಾಗಿ ತೋರಿಸಿದ್ದಾರೆ ಸಿನಿಮಾ. ಇದೇ 28ಕ್ಕೆ ಬರ್ತಾ ಇದೆ. ಅದು ನೋಡಿ, ಶಿರಾದಲ್ಲಿ ಬೇಕೇ ಬೇಕು ಅಂತ ಹೇಳಿ ಇವರು ತುಂಬ ಕಷ್ಟ ಬಿದ್ದು ತುಂಬ ಇರುತ್ತೆ ಸಿನಿಮಾ. ನೀವು ಒಂದು ಸಿನಿಮಾ ರಿಲೀಸ್ ಮಾಡಿದ್ರೆ ಸುಮ್ಮನೆ ಏನಲ್ಲ. ಸೊ ಇವತ್ತು ನಮ್ಮ ಜನಕ್ಕೆ ತೋರಿಸ್ಬೇಕಂತ ತಂದಿದ್ದಾರೆ. ಖಂಡಿತ ಬನ್ನಿ, ನಿಮ್ಗೆಲ್ಲೂ ಡಿಸಪಾಯಿಂಟ್ ಆಗಲ್ಲ. ಆ ಒಂದು ಅಶ್ಯೂರೆನ್ಸ್ನ ನಾನು ಕೊಡ್ಬೋದು. 28ಕ್ಕೆ ಬರ್ತಾ ಇದೆ. ಫಸ್ಟ್ ಡೇ ನಾನು ಇಲ್ಲಿಂದನೇ ಹೌಸ್ಫುಲ್ ಅಂತೀವಲ್ಲ, ಸೊ ಫುಲ್ ಆಗ್ಬೇಕು ಥಿಯೇಟ್ರ್ ಅಂತೇಳಿ ನಾನು ಆಶಿಸ್ತೀನಿ. ಸೊ ಒಳ್ಳೇದಾಗಲಿ. ಮತ್ತು ನಾನು ಇದರಲ್ಲಿ ಒಂದು ಬೀರ ಅನ್ನೋ ಒಂದು ಕ್ಯಾರೆಕ್ಟರ್ನ ರೋಲ್ ಮಾಡಿದ್ದು, ತುಂಬ ಡಿಫ್ರೆಂಟ್ ಮ್ಯಾನರಿಸಮಲ್ಲಿ ತೋರಿಸಿದ್ದಾರೆ ನನ್ನನ್ನು. ಸೊ ಇಲ್ಲೇ ನೀವು ಪೋಸ್ಟರಲ್ಲಿ ನೋಡ್ಬೋದು, ಒಂದು ಕಣ್ಣಿಗೆ ಪಟ್ಟಿ ಕಟ್ಕೊಂಡಿರೋದು ನಾನೇ ಅದು. ಸೊ ಒಂದು ಡಕಾಯ್ಸ್ ಕ್ಯಾರೆಕ್ಟ್ರಲ್ಲಿ ಬರ್ತೀನಿ. ಸೊ ತುಂಬ ಚೆನ್ನಾಗಿ, ಅದು ಹಾರ್ಸಲ್ಲೆಲ್ಲ ಓಡಿಸೋದೆಲ್ಲ ಅದರಾಗೇನೋ ಬಿದ್ದಿಲ್ಲ, ಈಗ ಮೊನ್ನೆ ಬಿದ್ದು ಈಗ ಫ್ರ್ಯಾಕ್ಚರ್ ಆಗಿದೆ. ಪರವಾಗಿಲ್ಲ ಸರ್, ಪ್ಯಾಷನ್ ಇಟ್ಕೊಂಡು ಬಂದಿದ್ದಾರೆ, ಒಳ್ಳೇದಾಗಲಿ. ಸೊ ನಿಮ್ಮ ಸಹಕಾರ ಇರಲಿ ಹೀಗೆ ಅಂತ ಹೇಳಿ. ಥ್ಯಾಂಕ್ ಯು. ಈಗ ಒಂದೇ ಒಂದು ನಿಮಿಷ, ನಮ್ಮ ಕುರುಬರಾಮ್ನಳ್ಳಿ ಏನಾದರೂ ಒಂದು ವಿಷಯ ಈ ಥರ ಮಾಡ್ಬೇಕಂದ ತಕ್ಷಣ ಫಸ್ಟು ನಮ್ಗೆ ನೆನಪಿಗೆ ಬರೋದೇ ನಮ್ಮ ಶ್ರೀಧರ್ ಆ್ಯಂಡ್ ರಮೇಶ್ ಇವರಿಬ್ಬರು. ಆ್ಯಕ್ಚುಲಿ ಇವತ್ತು ನಾವು ನಿಮ್ಮೂರಿಗೆ ಬಂದಿದ್ದೀವಿ. ಇದೇ 28ನೇ ತಾರೀಕು ನಮ್ಮ ಮಾಂಗ್ತಿ ಹೆಂಗೆ ಮೂವಿ ರಿಲೀಸ್ ಆಗ್ತಾ ಇದೆ. ಓಕೆ, ಎಲ್ಲರೂ ಕೂಡ ಇವತ್ತು ನಿಮ್ಮೂರಿನ ಹುಡುಗ, ನಿಮ್ಮ ಶಿರಾ ತಾಲೂಕಿನ ಹುಡುಗ ಇವತ್ತು ಪಾನ್ ಇಂಡಿಯಾ ಲೆವೆಲ್ವರೆಗೂ ಬೆಳೆವರೆಗೂ ಕೊಡಿ ಬನ್ನಿ ಆಶೀರ್ವದಿಸಬೇಕು. ಓಕೆ, ಸೊ ಇವತ್ತು ನಾವು ನಿಮ್ಮೂರಿಗೆ ಬಂದಮೇಲೆ ನೀವೇ ಬೆಳೆಸ್ಬೇಕು ಇವತ್ತು. ಓಕೆ, ಇವತ್ತು ಅವ್ರು ಇಂಡಸ್ಟ್ರಿ ಬಂದಿದ್ದಾರೆ ಅಂದರೆ ತುಂಬ ಕಷ್ಟ ಬಿದ್ದು ಬಂದಿದ್ದಾರೆ ಇವತ್ತು. ಓಕೆ, ಇವತ್ತು ಅವ್ರು ಯಾವ ಶೋಕಿಗಾಗಲಿ ಅದೇನಕ್ಕೂ ಬಂದಿಲ್ಲ, ಇವತ್ತು ಏನಾದ್ರು ಸಾಧಿಸ್ಬೇಕು ಅಂತ ಬಂದಿದ್ದಾರೆ. ಇವತ್ತು ಇವ್ರು ಹೆಂಗೆ ಇವತ್ತು ರಂಗಸ್ವಾಮಿ ಇದ್ದಿದ್ದೀವ ಸರೋವರ್ ಅಂತ ನೇಮ್ ಚೇಂಜ್ ಮಾಡಿದ್ದಾರೆ, ಯಶ್ ಆಗಲಿ ನವೀನ್ ಅಂತ ಚೇಂಜ್ ಮಾಡ್ಕೊಂಡಿದ್ದಾರೆ, ದರ್ಶನ್ ಆಗಿ ಚೇಂಜ್ ಮಾಡಿದ್ದಾರೆ. ದರ್ಶನ್ ಅವ್ರನ್ನ ಹೆಂಗೆ ಬೆಳೆಸಿದ್ರು ಇವತ್ತು ಅದೇ ರೀತಿಯಾಗಲಿ ಸರೋವರನ್ನು ಬೆಳೆಸಬೇಕು. ಹಾಗಾಗಿ 28ನೇ ತಾರೀಕು ಮೂವಿ ರಿಲೀಸ್ ಆಗ್ತಿದೆ. ಇಲ್ಲಿ ಕಾಂತಾರ ಆಗಲಿ ಬೇರೆ ಬೇರೆ ಮೂವೀಸ್ ಎಲ್ಲ ಇಲ್ಲಿ ಓಡಿದೆ. ಆ್ಯಕ್ಚುಲಿ 50 ದಿನ 20 ಇಲ್ಲ 100 ದಿನಗಳಲ್ಲಿ ಭಾಗ್ಯಲಕ್ಷ್ಮಿ ಥಿಯೇಟ್ರಲ್ಲೇ ಓಡಬೇಕು. ಸಕ್ಸಸ್ ಮೀಟ್ ಇಲ್ಲೇ ಮಾಡೋಣ. ಓಕೆ, ದಯವಿಟ್ಟು ಬಂದು ಎಲ್ಲರೂ ಮೂವಿ ನೋಡಿ. ಥ್ಯಾಂಕ್ ಯು. ಜೊತೆಲೆ ಆಡಿ ಬೆಳೆದಿರೋಂಥ ಎಲ್ಲ ಹುಡುಗರಿದ್ದಾರೆ, ಫ್ರೆಂಡ್ಸು, ಸ್ನೇಹಿತರಿಗೆ ಎಲ್ಲರಿಗೂ ಕೂಡ ನಾನು ಕೃತಜ್ಞತೆ ತಲ್ಲಿಸ್ತೀನಿ. ನಾನು ಶಾರ್ಟ್ ಫಿಲಮ್ ಮಾಡಬೇಕಾದ್ರೂ ಕೂಡ ತುಂಬ ಸಪೋರ್ಟ್ ಮಾಡಿದರು. ಒಂದು 2-3 ಶಾರ್ಟ್ ಫಿಲಮ್ಸ್ ಮಾಡಿದೆ, ಆಮೇಲೆ ಒಂದು ಸೀರಿಯಲ್ಗಳಲ್ಲಿ ಮಾಡಿ ಧಾರಾವಾಹಿಗಳಲ್ಲಿ ನಟಿಸ್ತಾ ಇದ್ದೆ, ಆಮೇಲೆ ನಾಟಕಗಳಲ್ಲಿ ನಟಿಸ್ತಾ ಇದ್ದೆ. ಸೊ ಅದೆಲ್ಲ ಮಾಡಿದ್ದಾದ್ಮೇಲೆ ನನಗೆ ಯಾಕೆ ಸಿನಿಮಾ ಮಾಡ್ಬೇಕನ್ನಿಸ್ತಂದರೆ ಇದು ಒಂದು ಕತೆ ತುಂಬ ಚೆನ್ನಾಗಿತ್ತು. ಈ ಥರ ಕತೆಗಳನ್ನ ಹೀಗೂ ಹೇಳ್ಬೋದು ಅಂತ. ಕತೆಗಳಂದರೆ ತುಂಬ ಇಷ್ಟಪಡ್ತಾರೆ ಎಲ್ಲರೂ ಕೂಡ. ಚಿಕ್ಕ ವಯಸ್ಸಿಂದನೂ ಚಿಕ್ಕ ಮಕ್ಕಳಿಗೂ ಕತೆಗಳು ಇಷ್ಟ, ದೊಡ್ಡವ್ರಿಗೂ ಕತೆಗಳು ಇಷ್ಟ. ಸೊ ಒಂದು ಒಳ್ಳೆ ಬೆಸ್ಟ್ ವಿಜುವಲ್ಸ್ನ ಇಟ್ಕೊಂಡು ನಾವು ಕತೆಗಳು ಹೇಳಬೇಕು ಅಂತ. ಸೊ ಅದಕ್ಕೋಸ್ಕರ ನಾವೇನೋ ಸಿನಿಮಾ ಮಾಡಬೇಕಂತ ಅಂದಿದ್ರೆ ನಾವು 1.5-2 ವರ್ಷಕ್ಕೆ ಫಿನಿಷ್ ಮಾಡಿ ಕೊಟ್ಬಿಡ್ತಾ ಇದ್ವಿ. ಸೊ ಅದಕ್ಕೆ 3 ವರ್ಷ ತೊಗೊಂಡು ಈ ಪ್ರಾಜೆಕ್ಟ್ನ ಮಾಡಿ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿ ಆಫ್ಟರ್ ಸೆನ್ಸರ್ ಮಾಡಿ ಇವಾಗ ನಿಮ್ಮ ಮುಂದೆ ತೊಗೊಂಬಂದಿದ್ದೀವಿ. ಸೊ ನೀವು ನೋಡಿ ಹೇಳಬೇಕು, ಡೆಫಿನೆಟ್ಲಿ ನಿಮ್ಗೆ ಡಿಸಪಾಯಿಂಟ್. ಟೋಟಲ್ 4 ಸಾಂಗ್ಸ್ ಇದೆ ಈಗ ನಮ್ಮ ಕರ್ನಾಟಕದಲ್ಲೇ ಲೊಕೇಶನಲ್ಲೇ ಮಾಡಿರೋದು ಸರ್. ಕರ್ನಾಟಕ, ವೆಸ್ಟ್ ಬೆಂಗಾಲು, ಮಂಗಳೂರು, ಹೆಬ್ರಿ, ಆಗುಂಬೆ, ಚಿಕ್ಕಮಂಗ್ಳೂರು ಆ್ಯಂಡ್ ಮಡಿಕೇರಿ ಆ್ಯಂಡ್ ಉಡುಪಿ, ಬೀಚಸ್, ಸಮುದ್ರದಲ್ಲೇ ಒಂದು 8 ದಿನ ಶೂಟ್ ಮಾಡಿದ್ದು ಹಡಗಲ್ಲಿ. ಈಗ ಇದು ನೇಮಲ್ಲಿ ಸರ್ ಅದೇ ಉಲ್ಟಾ ಇದೆ ಹೆಸರು. ಎಸ್ ಸರ್, ಅದೇ ಸಿನಿಮಾ ನೋಡಿ ಸ್ಕ್ರೀನ್ ಪ್ಲೇ ಆಗಿದೆ. ಎಸ್, ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ಕರೆಕ್ಟ್ ನೀವು ಕೇಳಿದ್ದು, ಒಂದು ಲೈನು ದ ಯಂಗ್ ಮಾಂಕ್ ಅಂತ ಇಡಬೇಕಾಯ್ತು. ಸೊ ಬೇಕಂತಲೇ ವಾಂಟೆಡ್ಲಿ ಇಟ್ಟಿದ್ದಾರೆ ಅದು. ಸೊ ಈಗ ನಿಮಗೆ ಉಪೇಂದ್ರ ಒಂದು ರೀಸೆಂಟಾಗಿ ಯು ಅಂತ ಸಿನಿಮಾ ಬಂತು, ಅಥವಾ ಎ ಅಂತ ಸಿನಿಮಾ. ಸೊ ಅದನ್ನ ನಿಮಗೆ ಯಾಕೆ ಇದನ್ನು ಇಟ್ಟು ಟೈಟ್ಲಲ್ಲೇ ನಿಮ್ಗೆ ಗೊತ್ತಾಗುತ್ತೆ. ನೀವು ಆಚೆ ಬಂದ ಮೇಲೆ ನೆಕ್ಸ್ಟ್ ನಿಮ್ಮ ಟೈಟ್ಲ್ ನೆನಪಾಗುತ್ತೆ. ಸೊ ಅದಕ್ಕೋಸ್ಕರ ಇಟ್ಟಿಲ್ಲ. ಬಹುತೇಕ ಹೊಸಬ್ರೆ. ಒಬ್ಬರು ಪೃಥ್ವಿರಾಜ್ ಅಂತ, ಬಬ್ಲು ಪೃಥ್ವಿರಾಜ್ ಅಂತ, ರೀಸೆಂಟಾಗಿ ಅನಿಮಲ್ ಅಂತ ಒಂದು ಸಿನಿಮಾ ಬಂತು, ಹಳೆ ಆರ್ಟಿಸ್ಟ್ ಅವರು ಕೂಡ, ಅವರು ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಉಷಾ ಭಂಡಾರಿ ಮ್ಯಾಮ್ ಅಂತ, ಅವರು ರೀಸೆಂಟಾಗಿ KGF, ಒಂದು ಮಟ್ಟೆ ಕತೆ, ಆ ಥರ ದೊಡ್ಡ ಸಿನಿಮಾಗಳಲ್ಲಿ ಮಾಡಿದ್ದಾರೆ. ಅದು ಬಿಟ್ಟರೆ ಪ್ರಣಯ ಮೂರ್ತಿ ಅಂತ ಒಬ್ಬರು ಇವತ್ತು ಆ್ಯಕ್ಚುಲಿ ಬರಬೇಕಾದ್ರೆ ಶೂಟಿಂಗ್ ಇತ್ತು, ಅವ್ರು ಬರೋಕ್ಕಾಗಿಲ್ಲ. ಅವರು ತುಂಬ ಹಳೆಯ ಸಿನಿಮಾ, ರಾಜ್ಕುಮಾರ್, ಶಂಕರ್ ನಾಗು, ತುಂಬ ಘಟಾನುಘಟಿಗಳ ಜೊತೆ ಅವ್ರು ಆ್ಯಕ್ಟ್ ಮಾಡಿದ್ದಾರೆ. ಅವರು ಇಲ್ಲಿದ್ದಾರಲ್ಲ ಈ ಪೋಸ್ಟ್ಲಿ ಇವರೇ, ಪ್ರಣಯ ಮೂರ್ತಿ ಅಂತ. ಆ್ಯಂಡ್ ಹೀರೋಯಿನ್ ಬಗ್ಗೆ ಹೇಳ್ಬೇಕಂದ್ರೆ ಅವರು ಸೌಂದರ್ಯಗೌಡ ಅಂತ, ಅವರು ಮಿಸ್ ಶ್ರೀಲಂಕಾ ಕಿರೀಟ ವಿನ್ ಆಗಿದ್ದಾರೆ 2022ನಲ್ಲಿ. ಸೊ ಇವತ್ತು ಬರಬೇಕಾಯ್ತು, ಅವ್ರು ಮುಂಬೈಗೆ ಹೋಗಿದ್ದಾರೆ. ಈಗ ಡಿವಾ ಫೈನಲಿಸ್ಟ್ ಆಗಿದ್ದಾರೆ, ಟಾಪ್ 8 ಬಂದಿದ್ದಾರೆ. ಇನ್ನು 2 ದಿನದಲ್ಲೇ ಅವ್ರದ್ದು ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ಸೊ ಅದಕ್ಕೆ ಅವ್ರು ಇವತ್ತು ಕೂಡ ಬರಬೇಕಾಯ್ತು ಇಲ್ಲಿಗೆ. ಸೊ ಇವತ್ತು ಸಾಯಂಕಾಲ ಫ್ಲೈಟ್ ಇದೆ, ಅದು ಬರೋಕ್ಕಾಗಿಲ್ಲ. ಸರ್ ಈಗ ಟ್ರೈಲರ್ ನೋಡಿದ್ರೆ ಅವೆಂಜರ್ಸ್ ಲೆವೆಲ್ಗಿದೆ. ಗುಡ್ ಕ್ವಶನ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ದಿಸ್. ಇದನ್ನು ಕಂಪೇರ್ ಮಾಡಿದ್ದಕ್ಕೆ ಅಲ್ಲಿಗೆ. ಸೊ ನಿಮಗೆ ಟ್ರೈಲರಲ್ಲಿ ಏನಾದರೂ ಒಂದು ಕ್ಲೂ ಸಿಗುತ್ತಾ ಏನು ಇರ್ಬೋದು ಕತೆ ಅಂತ? ಎಲ್ಲಾದರೂ ಒಂದು ಇಲ್ಲ ಅಲ್ವ? ಸೊ ಅಂದರೆ ಕ್ವಶನ್ಸ್ ಕ್ರಿಯೇಟ್ ಮಾಡಬೇಕು. ನಿಮಗೆ ಪ್ರಶ್ನೆ ಉದ್ಭವ ಆದರೆ ಅಲ್ವ ಸಿನಿಮಾಗೆ ಬರೋದು. ಸೊ ಟ್ರೈಲರ್ ಎಲ್ಲ ಗೊತ್ತಾಗೋಗ್ಬಿಟ್ರೆ ಸಿನಿಮಾಗೆ ಬರೋದಕ್ಕೆ ಇಷ್ಟಪಡಲ್ಲ. ಸೊ ಅದು ಈಗಿನ ಜನ್ರೇಷನ್ ಅವ್ರಿಗೆ
ಕುತೂಹಲ ಮೂಡಿಸಿ ನಾವು ಥಿಯೇಟ್ರಿಗೆ ತರಬೇಕನ್ನೋದಕ್ಕೋಸ್ಕರ. ಅಂದರೆ ನಾವೇನು ಹೇಳಕ್ಕೆ ಕೊಟ್ಟಿದ್ದೀವಿ ಅನ್ನೋದಕ್ಕಿಂತ ನಿಮ್ಗೊಂದು ಹೊಸ ಲೋಕದೊಳಗಡೆ ಎಂಟ್ರಿ ಆಗಿ ಆಚೆ ಬಂದು 2 hours ₹200 ₹150 ಟಿಕೆಟ್ ಕೊಡ್ತೀರಾ. 2 hour ನಿಮ್ಗೆ ಹೊರಗಡೆ ಪ್ರಪಂಚ, ಹೊರಗಡೆ ಪ್ರಾಬ್ಲಮ್ಸ್ ಎಲ್ಲ ಮರ್ತುಬಿಟ್ಟು ನೀವು ಈ ಲೋಕದ ಒಳಗಡೆ ನಿಧಾನಕ್ಕೆ ಸುರುಳಿ ಒಳಗಡೆ ಇಳ್ಕೊಂಡು ಆಮೇಲೆ ಓಹೋ ಈ ಥರನ ಕತೆ, ಆಮೇಲೆ ಒಂದು ಕಾದಂಬರಿ ಕುತೂಹಲ ಕಾದಂಬರಿ ಓದಿದ್ದಾದ್ಮೇಲೆ ನಿಮ್ಗೆ ಯಾವ ಫೀಲ್ ಬರುತ್ತೆ ಆ ಫೀಲ್ ಬರುತ್ತೆ ಅಂತ ನಾನು ಅಶ್ಯೂರೆನ್ಸ್ ಕೊಡ್ತೇನೆ. ಈ ಸಿನಿಮಾ ತುಂಬಾ ಎಲಿಮೆಂಟ್ಸ್ ಇದೆ ಸರ್. ಸೊ ಏನಂದ್ರೆ ನೀವು ಒಂದು ಸೆಕೆಂಡ್ ಏನಾದ್ರು ಫೋನ್ ಬಂತು ಅಂತ ಹೇಳಿ ಏನಾದ್ರು ಬೇರೆ ಕಡೆ ಡೈವರ್ಟ್ ಆದ್ರೆ ಅಂದ್ರೆ ಮತ್ತೆ ನೀವು ಅದ್ರೊಳಗಡೆ ಬರೋದು ತುಂಬಾ ಕಷ್ಟ ಅವರೊಳಗೆ. ಕೆಲವೊಂದು ಸಾಂಗ್ ಅಲ್ಲಿ ಅದರಲ್ಲಿ ಒಂದು ಕತೆ ಸೃಷ್ಟಿ ಆಗುತ್ತೆ. ಹೌದು, ಅದು ಹಿಂಗೆ ಸರ್, ಅದು ಲಿರಿಕ್ಸ್ ಸರ್ ಲಿರಿಕ್ಸ್ ರೈಟರ್ ನಮ್ಮ ಅಶ್ವಿನ್ ಶಾನ್ಬಗ್ ಅಂತೇಳಿ ಅವರು, ಮತ್ತು ಪ್ರತಾಪ್ ಭಟ್ ಅಂತೇಳಿ ಅವರ ಕಲ್ಪನೆ ಅದು. ನಮ್ಮ ಡೈರೆಕ್ಟ್ರು ಬಂದು ಆದರೆ ಕೆಲವೊಂದು ಸಿಚುವೇಶನ್ಸ್ ಹೇಳ್ತಾಯಿದ್ರು, ಆ ಸಿಚುವೇಶನ್ ತಕ್ಕಂತೆ ಅವರು ಕತೆ ಸಾಂಗ್ ಬರಿತಾ ಹೋದ್ರು. ಸೊ ಅಂದರೆ ಕೆಲವೊಂದು ಸಾಂಗ್ನ ಇಮ್ಯಾಜಿನೇಷನ್ ಮಾಡಿಕೊಂಡ್ರೆ ಕೆಲವೊಂದು ಸಾಂಗಲ್ಲೇ ಒಂದು ಕತೆ ಇರುತ್ತೆ ಆ್ಯಕ್ಚುಲಿ. ಸೊ ನೀವು ಹೇಳಿದ್ದು ಕರೆಕ್ಟಾಗಿ. ಅದೇ ಥರ ಕಣ್ಗಳೇ ಸೋತು ಅನ್ನೋ ಒಂದು ಸಾಂಗು ಕನ್ನಡದಲ್ಲಿ ರೀಸೆಂಟ್ ರಿಲೀಸ್ ಮಾಡಿದ್ದೀವಿ ಅದು. ಮತ್ತು ಗ್ಲಾಕ್ ಮಾಸ್ಟರ್ ಅಂತ ಒಂದು ಇಂಗ್ಲೀಷಲ್ಲಿದೆ. ಅದು ಬಿಟ್ಟರೆ ಇನ್ನೊಂದು ಗ್ರೇಪ್ ಸಾಂಗ್ ಅಂತ, ಅದು ಫುಲ್ ಇಂಗ್ಲೀಷಲ್ಲಿದೆ. ಯಾಕೆ ಇಂಗ್ಲೀಷಲ್ಲಿ ಹಾಕಿದ್ವಿ ಅಂದರೆ ಈಗಿನ ಯಂಗ್ಸ್ಟರ್ಸ್ಗಳಿಗೆ ತುಂಬ ಇಷ್ಟ ಅದು. ಸೊ ಅದನ್ನು ಕನ್ನಡಕ್ಕೂ ಕನ್ವರ್ಟ್ ಮಾಡ್ಕೋಬೋದು. ಅದು ಬಿಟ್ಟರೆ ಇನ್ನೊಂದು ಮುಲ್ಗಿ ಸಾಂಗ್ ಅಂತೇಳಿ ಘಾಟಿ ಮಲ್ಲಿ ಸಾಂಗು ನಾಳೆ ರಿಲೀಸ್ ಮಾಡ್ತಾಯಿದ್ದೀವಿ. ಅದು ಐಟಮ್ ಸಾಂಗ್ ಆ್ಯಕ್ಚುಲಿ. ಅದರಲ್ಲಿ 8 ಭಾಷೆಗಳು ಮಿಕ್ಸ್ ಮಾಡಿದ್ದೀವಿ. ಒಟ್ಟು 4 ಸಾಂಗ್ ಸರ್. ಸರ್ ಇದಕ್ಕೆ ಇನ್ಸ್ಪೈರ್ ಆಗಿದೆ ಸರ್ ಇನ್ಸ್ಪೈರ್ ಬಂದು ಅವತಾರ್ ಮೂವಿ ನೋಡಿಲ್ಲ, ಅವತಾರ್ ಆ್ಯಂಡ್ ಟೆನೆಟ್ ಅಂದ್ಬಿಟ್ರೆ ನಿಮಗೆ ತುಂಬ ಇನ್ಸೆಪ್ಷನ್ ಅಂತ ಇಂಗ್ಲೀಷಲ್ಲೇ ತುಂಬ ಹಾಲಿವುಡ್ ಮೂವೀಸ್ ಇದೆ. ಸೊ ಈಗ ನಾವು ಅದೇ ರಾಜ್ಕುಮಾರ್ ಜೇಮ್ಸ್ ಬಾಂಡ್ ಮೂವೀಸ್ ಬರ್ತಾ ಇದ್ದಲ್ಲ, CID ಗೋವಾದಲ್ಲಿ CID 999. ಸೊ ಆ ಥರ ಮೂವೀಸ್ ತುಂಬಗಳು ಜನ ಮಕ್ಕಳು ತುಂಬ ಇಷ್ಟಪಡೋರು. ಸೊ ಹಾಗಾಗಿ ಅದನ್ನು ನಾವು ಅಲ್ಲಿ ಪ್ರೇರಣೆ ತಗೊಂಡು ಅಲ್ಲಿಂದ ನಾವು ಮಾಡಿರೋದು ಸಿನಿಮಾ ಸರ್. ಭೂಮಿಯನ್ನು ಕಾಪಾಡಲು ಸೂರ್ಯನ ಸ್ನೇಹಿತನಾದ ಮಸ್ಕರ್ ರಾಲ್ಡಾ ಗ್ರಹದಿಂದ ಬರುವವನೇ ರಾಲ್ಡಾ ದೇಶಿಯನ್ ಚಕೋರ. He is a dangerous fellow.